ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಇವತ್ತು ನಾವು ತೋರಿಸ್ತಾ ಇರೋದು ಕೇವಲ ಸುದ್ದಿ ಅಲ್ಲ, ನಿಮ್ಮ ಮಕ್ಕಳ ಬದುಕಿನ ಪ್ರಶ್ನೆ. ಶಿಕ್ಷಣ ಅಂದ್ರೆ ಸಂಸ್ಕಾರ ನೀಡುವ ಪವಿತ್ರ ಕ್ಷೇತ್ರ ಅನ್ಕೊಂಡಿದ್ದೀರಾ? ಹಾಗಿದ್ರೆ ಈ ವರದಿ ನೋಡಿದ ಮೇಲೆ ನಿಮ್ಮ ಭ್ರಮೆ ಸಂಪೂರ್ಣ ಸುಳ್ಳಾಗುತ್ತೆ. ಹುಮ್ನಾಬಾದ್ ತಾಲೂಕಿನ ಮನ್ನಾಖೇಳಿಯಲ್ಲಿ ಗುರುನಾನಕ್ ಎಂಬ ಹೆಸರಿನ ಶಿಕ್ಷಣ ಸಂಸ್ಥೆ ಮಾಡುತ್ತಿರುವ ದಗಾಬಾಜಿ ಈಗ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ನ ರಿಯಾಲಿಟಿ ಚೆಕ್ನಲ್ಲಿ ಬತ್ತಲೆಯಾಗಿದೆ. ಒಂದಲ್ಲ ಎರಡಲ್ಲ, ಕಳೆದ 4 ವರ್ಷಗಳಿಂದ ಸರ್ಕಾರದ ಯಾವುದೇ ಅನುಮತಿ ಇಲ್ಲದೆ ಅಕ್ರಮವಾಗಿ ಶಾಲೆ ನಡೆಸುತ್ತಿದ್ದಾರೆ. ಅಂದ್ರೆ ಇವರಿಗೆ ಕಾನೂನಿನ ಭಯವೇ ಇಲ್ವಾ? ಹಾಗಿದ್ರೆ ಇಷ್ಟೊಂದು ದೊಡ್ಡ ಹಗರಣ ನಡೀತಾ ಇದ್ರು ಕೂಡ ಶಿಕ್ಷಣ ಇಲಾಖೆ ಅಧಿಕಾರಿಗಳು ನಿದ್ದೆ ಮಾಡ್ತಿದ್ದಾರಾ ಅಥವಾ ಭ್ರಷ್ಟಾಚಾರದ ಲಂಚದ ರುಚಿಗೆ ಮರಳಾಗಿದ್ದಾರ? ಇವತ್ತು ನಾವು ಇವರ ಮುಖವಾಡವನ್ನ ಬಿಚ್ಚಿಡ್ತೇವೆ. ರಿಯಾಲಿಟಿ ಚೆಕ್ನ ಸ್ಫೋಟಕ ಸತ್ಯಗಳು ಏನೇನು ಅಂತ ನೋಡೋದಾದ್ರೆ, ಮೊದಲನೇದು ಅನುಮತಿ ಇಲ್ಲದೆ ಅಕ್ರಮ ದಂಧೆ. ಹೌದು, ಮನ್ನಾಖೇಳಿಯಲ್ಲಿ ಗುರುನಾನಕ್ ಸಂಸ್ಥೆಯು ಯಾವುದೇ ಅಧಿಕೃತ ಪರವಾನಗಿ ಪಡೆಯದೆ ಶಾಲೆ ನಡೆಸ್ತಾ ಇರುವುದು ಸಾಬೀತಾಗಿದೆ. ಇದು ಅಕ್ಷರಶಃ ಅಕ್ಷರ ದಾಸೋಹದ ಹೆಸರಲ್ಲಿ ನಡೀತಿರುವ ಮಾಫಿಯಾ. ಇದನ್ನ ನಾವು ಹೇಳ್ತಾ ಇಲ್ಲ, ನಮ್ಮ ಪ್ರತಿನಿಧಿ ಸ್ಥಳಕ್ಕೆ ಹೋದಾಗ ಅವರೇ ಹೇಳಿದ್ದು, ಇಲ್ಲ ನಮ್ಮ ಹತ್ರ ಒಂದಿಷ್ಟು ಪರ್ಮಿಷನ್ಸ್ಗಳಿಲ್ಲ ಅಂತ. 2022ರಿಂದಲೂ ಕೂಡ ಈ ಶಾಲೆಗೆ ಯಾವುದೇ ದಾಖಲೆಗಳಿಲ್ಲ. ಆದ್ರೂ ಸಾವಿರಾರು ಮಕ್ಕಳನ್ನ ಸೇರಿಸಿಕೊಂಡು ಅವರ ಭವಿಷ್ಯದ ಜೊತೆ ಚೆಲ್ಲಾಟವಾಡಲಾಗ್ತಾ ಇದೆ. ನಮ್ಮ ರಿಯಾಲಿಟಿ ಚೆಕ್ ನಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರೇ ಕ್ಯಾಮೆರಾದ ಮುಂದೆ ತಮ್ಮ ಹತ್ತಿರ ಅನುಮತಿ ಇಲ್ಲ ಎಂದು ಒಪ್ಪಿಕೊಂಡಿದ್ದಾರೆ. ಹೀಗಿದ್ರು ಶಿಕ್ಷಣ ಇಲಾಖೆ ಇದ್ರ ಮೇಲೆ ಯಾಕೆ ಕ್ರಿಮಿನಲ್ ಕೇಸ್ ಹಾಕಿಲ್ಲ? ಯಾಕೆ ಹಾಕಬಾರದು? ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರಿ ಶಾಲಾ ಕಟ್ಟಡ ಎದ್ದು ನಿಂತಿದೆ. ಬಿಒ ಮತ್ತು DDPI ಸಾಹೇಬ್ರೇ, ನಿಮಗೆ ಈ ಅಕ್ರಮ ಕಾಣಿಸುತ್ತಿಲ್ಲವೇ? ಹಾಗಿದ್ರೆ ಅಥವಾ ನಿಮ್ಮ ಕಣ್ಣಿಗೆ ಕಾಣದಂತೆ ಯಾರಾದ್ರೂ ಗರಿ ನೋಟುಗಳ ಪಟ್ಟಿ ಏನಾದ್ರೂ ನಿಮಗೆ ಕಟ್ಟಿದ್ದಾರ ನಿಮ್ಮ ಕಣ್ಣುಗಳಿಗೆ? ಈ ಬೀದರ್ನ ಜಿಲ್ಲೆಯ ಜನರು ಅದನ್ನೇ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಲಕ್ಷ ಡೊನೇಷನ್ ಕೊಟ್ಟು ಅವ್ರ ಮಕ್ಕಳನ್ನ ಅಲ್ಲಿಗೆ ಸೇರಿಸ್ತಾ ಇದ್ದಾರೆ ನಿಮ್ಮ ಭರವಸೆ ಮೇಲೆ. ಆದ್ರೆ ನಿಮ್ಮ ಕಣ್ಣಿಗೆ ಯಾವ ಅಕ್ರಮಗಳು ಕಾಣಿಸ್ತಾ ಇಲ್ಲ. ಮಕ್ಕಳ ಬದುಕನ್ನ ಅಂಧಾಕಾರಕ್ಕೆ ದೂಡುತ್ತಿರುವ ಈ ಸಂಸ್ಥೆಯ ಮಾಲೀಕತ್ವದ ವಿರುದ್ಧ FIR ದಾಖಲಿಸಿ ಜೈಲಿಗೆ ಕಳಿಸೋದು ಯಾವಾಗ? ಬೀದರ್ ಜಿಲ್ಲೆ ಜನರು ಅಷ್ಟೊಂದು ಟ್ರಸ್ಟ್ ಮಾಡಿದ್ರು ಆ ಸಂಸ್ಥೆಯ ಮೇಲೆ. ಮಕ್ಕಳ ಭವಿಷ್ಯದ ಈಗ ಅನುಮತಿ ಇಲ್ಲದ ಶಾಲೆಯಲ್ಲಿ ಓದಿದ ಈ ಮಕ್ಕಳಿಗೆ ಸಿಗುವ ಅಂಕಪಟ್ಟಿಗಳಿಗೆ ಕೌಡೆ ಕಾಸಿನ ಕಿಮ್ಮತ್ತಾದ್ರೂ ಇರುತ್ತಾ? ಈ ಮಕ್ಕಳ ಜೀವನ ಹಾಳಾದ್ರೆ ಅದಕ್ಕೆ ಜಿಲ್ಲಾ ಶಿಕ್ಷಣ ಇಲಾಖೆ ಹೊಣೆ ಹೊಡುತ್ತಾ? ಹಾಗಿದ್ರೆ ಇಷ್ಟು ವರ್ಷಗಳ ಕಾಲ ಕಣ್ಣು ಮುಚ್ಚಿ ಕುಳಿತಿದ್ದ ಸಂಬಂಧಪಟ್ಟ ಅಧಿಕಾರಿಗಳನ್ನ ಈ ಕೂಡಲೇ ಕೆಲಸದಿಂದ ಅಮಾನತಲ್ಲ ವಜಾ ಮಾಡಬೇಕು. ಯಾಕಂದ್ರೆ ಇಷ್ಟೆಲ್ಲ ಅಕ್ರಮಗಳಿಗೆ ಕುಮ್ಮಕ್ಕು ಕೊಡ್ತಾರೆ. ನೋಡಿ, ಶಿಕ್ಷಣ ಅಂದ್ರೆ ಎಷ್ಟು ಪವಿತ್ರವಾದ ಕ್ಷೇತ್ರ. ಅದನ್ನ ಕೆಲವೊಂದಿಷ್ಟು ಜನರು ಪರ್ಮಿಷನ್ಗಳಿಂದ ಅದನ್ನ ದಂಧೆ ಮಾಡ್ಕೊಂಡಿದ್ದಾರೆ. ಒಂದಿಷ್ಟು ಜನರು ಈಗ ಪರಿಸ್ಥಿತಿ ಹೆಂಗಾಗಿದೆ, ದೇವರ ಹೆಸರಲ್ಲಿ ಲೂಟಿ, ದೇವರ ಹೆಸರಲ್ಲಿ ಹಣ ಲೂಟಿ, ದೇವರ ಹೆಸರಲ್ಲಿ ಲೇಔಟ್ ಮಾಡೋದು, ದೇವರ ಹೆಸರಲ್ಲಿ ಶಾಲೆ ತೆಗೆಯೋದು. ಆದ್ರೆ ದೇವರು ಒಪ್ಪಿಕೊಳ್ಳುವಂತಹ ಕೆಲಸ ಮಾಡಬೇಕು. ಆದ್ರೆ ದೇವರ ಹೆಸರು ಹೇಳಿ ತಪ್ಪು ಕೆಲಸಗಳನ್ನ ಮಾಡಿದ್ರೆ ಆ ದೇವರು ಕೂಡ ಒಪ್ಪೋದಿಲ್ಲ. ಬೀದರ್ ಜಿಲ್ಲೆ ಜನರೇ, ಈಗಲಾದ್ರೂ ಎಚ್ಚೆತ್ತುಕೊಳ್ಳಿ. ನಿಮ್ಮ ರಕ್ತದ ಬೆವರಿನ ಹಣವನ್ನ ಇಂಥ ಅಕ್ರಮ ಸಂಸ್ಥೆಗಳ ಪಾಲಾಗಲು ಬಿಡಬೇಡಿ. ಇವತ್ತು ಮನ್ನಾಖೇಳಿಯಲ್ಲಿ ನಡೆದ ಈ ಅನ್ಯಾಯ ನಾಳೆ ನಿಮ್ಮೂರಲ್ಲಿ ಕೂಡ ನಡೀಬಹುದು. ಶಿಕ್ಷಣದ ಹೆಸರಲ್ಲಿ ನಡೀತಿರುವ ಈ ಬಿಸ್ನೆಸ್ ಅನ್ನ ಕಿತ್ತೊಗೆಯಬೇಕು. ಈ ಸುದ್ದಿಯನ್ನ ಪ್ರತಿಯೊಬ್ಬ ಪೋಷಕರಿಗೂ ತಲುಪಿಸಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲು ಈಗಲೇ ಶೇರ್ ಮಾಡಿ. ಯಾಕಂದ್ರೆ ನಿಮ್ಮ ಒಂದು ಶೇರ್ ಮಗುವಿನ ಭವಿಷ್ಯವನ್ನ ಉಳಿಸಬಹುದು. ಎಷ್ಟೋ ಜನರಿಗೆ ಇದು ಸಹಾಯ ಕೂಡ ಆಗಬಹುದು. ನಮ್ಮ ಪ್ರತಿನಿಧಿ ನೇರವಾಗಿ ಸ್ಥಳಕ್ಕೆ ಭೇಟಿ ಕೊಟ್ಟು ಒಂದು ವಾಕ್ಥ್ರೋ ಚಿಟ್ಚಾಟನ್ನ ಮಾಡಿದ್ದಾರೆ. ಬನ್ನಿ ಕ್ವಿಕ್ ಆಗಿ ನೋಡ್ಕೊಳ್ಳಿ. ಆ ಒಂದು ಚಿಟ್ಚಾಟ್ನೊಂದಿಗೆ ಇವತ್ತಿನ ಸುದ್ದಿ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿ ಆಗ್ತೀನಿ. ಶಿಕ್ಷಣವೆಂಬುದು ಪ್ರತಿಯೊಬ್ಬರಿಗೂ ಸಿಗಲೇಬೇಕಾದಂಥ ಮೂಲಭೂತ ಹಕ್ಕು. ಈ ಮೂಲಭೂತ ಹಕ್ಕನ್ನು ಕೊಡಲು ಸರ್ಕಾರಿ ಶಾಲೆಗಳನ್ನ ನೇಮಕ ಮಾಡಿರ್ತದೆ. ಅದೇ ರೀತಿ ಖಾಸಗಿಯವರಿಗೆ, ಟ್ರಸ್ಟ್ನವರಿಗೆ ಶಾಲೆ ನಡೆಸಲು ಸರ್ಕಾರ ಕೆಲವೊಂದಿಷ್ಟು ಮಾನದಂಡಗಳನ್ನ, ನಿಯಮಗಳನ್ನು, ಅನುಮತಿಗಳನ್ನು ನೀಡಿರುತ್ತದೆ. ಆದರೆ ಬೀದರ್ನಲ್ಲಿ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಯಾರದೇ ಲಂಗು ಲಗಾಮು ಇಲ್ಲದಂತೆ ಕಾಣ್ತದೆ. ಬೀದರ್ನ ಒಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ, ಪ್ರತಿಷ್ಠಿತ ಅಂದರೆ ಅಲ್ಲಿ ಆ ಶಾಲೆಗೆ ಮಕ್ಕಳನ್ನ ಕಳಿಸಿದರೆ ಪೋಷಕರು ಹೆಮ್ಮೆ ಪಡ್ತಾರೆ. ಅಂಥ ಒಂದು ದೊಡ್ಡ ಶಿಕ್ಷಣ ಸಂಸ್ಥೆ ಸರ್ಕಾರದ ನೀತಿ ನಿಯಮಗಳನ್ನ ಗಾಳಿಗೆ ತೂರಿ
ಸರ್ಕಾರದ ಅನುಮತಿ ಇಲ್ಲದೆ ಒಂದು ಶಾಲೆಯನ್ನು ನಡೆಸ್ತಿರೋ ಒಂದು ಗಂಭೀರ ಆರೋಪ ಕೇಳಿಬಂದಿತ್ತು. ಇವತ್ತು ನಾವು ಏನು ಆ ಶಾಲೆಗೆ ಬಂದಿದ್ದೇವೆ. ಮನ್ನಕಳಿ ಗ್ರಾಮದಲ್ಲಿರುವ ಗುರುನಾನಕ್ ಶಾಲೆಯ ಆವರಣದಲ್ಲಿದ್ದೇವೆ. ನಾವು ನೋಡ್ತಿರ್ಬೋದು ನೀವೀಗ ಏನು ಗುರುನಾನಕ್ ಶಾಲೆ ಇದೆ ಇಲ್ಲಿ. ಒಂದು ಏನದು ಮನ್ನಕಳಿಯ ಹೊರವಲಯದಲ್ಲಿ ಶಾಲೆ ನಡೆಸ್ತಾ ಇದ್ದಾರೆ. ನಾವು ಈಗ ಆ ಶಾಲೆಯಲ್ಲಿದ್ದೀವಿ. ನೋಡ್ತಾ ಇರ್ಬೋದು ನೀವು, ಇಲ್ಲೆಲ್ಲ ಮಕ್ಕಳು ಓದ್ತಾ ಇದ್ದಾರೆ. ಅಂದರೆ ಬೇಸಿಗೆಯಲ್ಲೂ ಸಹ ಇಲ್ಲಿ ಇದನ್ನು ಮಾಡ್ತಾರೆ. ಅಂದರೆ ಸಮರ್ ಕ್ಯಾಂಪ್ ನಡೆಸ್ತೀವಿ ಮಕ್ಕಳಿಗೆ. ನಾವು ಶಾಲೆ ಯಾರಿಗೆ ಹೇಳಿರ್ತೀವಿ ಅವರಿಗೆ ಅಂದರು. ನೋಡ್ತಾ ಇರ್ಬೋದು ನಿಮಗೆಲ್ಲ ಕೊಠಡಿಗಳು. ಒಳಗಡೆ ಹೋಗೋದು ಬೇಡ, ಮಕ್ಕಳ ಮುಖ ತೋರಿಸೋದು ಸರಿ ಅನ್ಸಲ್ಲ. ಹಾಗಾಗಿ ಹೊರಗಡೆಯಿಂದ ತೋರಿಸ್ತಾ ಇದ್ದೀವಿ. ಇದು ಕಂಪ್ಲೀಟಾಗಿ ಇದು ಹಿಂದ್ಗಡೆ ಇಲ್ಲಿ ನನ್ನ ಹಿಂದ್ಗಡೆ ಏನು ಕಾಣಿಸ್ತಿದೆ, ಇಲ್ಲಿ ಬಸ್ಗಳು ಕಾಣಿಸ್ತಿದೆ. ಅಂದರೆ ಒಂದು ಶಾಲೆಯ ಅನುಮತಿಯನ್ನು ಇಲ್ಲದೆ ಇಷ್ಟೊಂದು ಬಸ್ಗಳನ್ನ ನಿಂದಿರ್ಸ್ತಾರೆ. ಅಂದರೆ ಇಲ್ಲಿ ಇಷ್ಟು ಬಸ್ ಇರ್ತಾವಂದರೆ ಮಿನಿಮಮ್ ಇಲ್ಲೊಂದು 100-150 ಜನ ಮಕ್ಕಳಾದರೂ ಮಿನಿಮಮ್ ಓದ್ತಿರ್ತಾರೆ. ಆದರೆ ಇಷ್ಟು ಜನ ಮಕ್ಕಳಿದ್ರೂ ಕೂಡ ಯಾಕೆ ಅನುಮತಿ ಪಡೆದಿಲ್ಲ ಅನ್ನೋದು ಒಂದು ಗೊಂದಲದ ಗೂಡಾಗಿದೆ ಅಂತ ಹೇಳ್ಬೋದು. ನಾವು ಈ ಬಗ್ಗೆ ಏನು ಸುದ್ದಿ ಬಿತ್ತರಿಸಿದ್ವಿ. ನಿಮ್ಮ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ಔರಾದ್ ಹಾಗೂ ಮನ್ನಕಳೆಯಲ್ಲಿ ಶಾಲೆ ಅನುಮತಿ ಪಡೆದಿಲ್ಲ ಅನ್ನೋ ಬಗ್ಗೆ ದೂರು ಬಂದಿತ್ತು. ಈ ಬಗ್ಗೆ ಸುದ್ದಿ ಬಿತ್ತರಿಸಿದ್ವಿ. DDP ಅವರಿಗೆ ಮಾಹಿತಿಯನ್ನು ಕೂಡ ಕೇಳಿದ್ವಿ. ಆ ಸಮಯದಲ್ಲಿ DDP ಅವರು ನಮಗೆ ಔರಾದ್ನಲ್ಲಿರುವ ಶಾಲೆಯ ಮಾಹಿತಿಯನ್ನು ನೀಡ್ತಾರೆ. ಅಂದರೆ ಅನುಮತಿ ಪತ್ರವನ್ನು ಹಾಕ್ತಾರೆ, ಆದರೆ ಮನ್ನಕಳಿಯದು ನೀಡಲ್ಲ. ಆದರೆ ನಾವು ಈ ಬಗ್ಗೆ BO ಅವ್ರನ್ನ ಕೇಳಿದಾಗ BO ಅವ್ರು ಏನು ಹೇಳ್ತಾರೆ, ಇಲ್ಲ ಸರ್ ಅಲ್ಲಿ ಅನುಮತಿ ಇಲ್ಲ, ನಾವೀಗಾಗಲೇ ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ, ನೋಟಿಸ್ ಕೊಟ್ಟಿದ್ದಾರೆ ಅನ್ನೋ ಮಾತು ಹೇಳ್ತಿದ್ದಾರೆ. ನೋಡ್ತಾ ಇರ್ಬೋದು, ನಾವೀಗ ತೋರಿಸ್ತಾ ಹೋಗ್ತೀವಿ ಇಲ್ಲಿ ಶಾಲೆನ. ಅದೇ ರೀತಿ ಇಲ್ಲಿನ ಮುಖ್ಯ ಗುರುಗಳನ್ನ, ಇಲ್ಲಿನ ಸ್ಟಾಫ್ಗಳನ್ನ ಮಾತಾಡಿಸ್ತೀವಿ, ಯಾವ ರೀತಿ ಶಾಲೆ ನಡೆಸ್ತಿದ್ದಾರೆ, ಯಾವ ಅನುಮತಿ ಪಡೆದಿದ್ದಾರೆ ಅಂತ ನಾವು ಅವ್ರನ್ನ ಕೇಳೋ ಪ್ರಯತ್ನವನ್ನು ಮಾಡೋಣ. ಯಾಕಂದರೆ ಕೇವಲ ಯಾರೋ ಹೇಳಿದರು ಅಂತ ಹೇಳೋದಲ್ಲ, ಇಲ್ಲಿನ ಶಾಲೆಯವ್ರಿಗೆ ಗೊತ್ತಿರುತ್ತೆ ಏನಾಗಿದೆ, ಎಷ್ಟು ಅನುಮತಿ ತೊಗೊಂಡಿದ್ದಾರೆ, ಯಾವ ರೀತಿ ನಡೆಸ್ತಾ ಇದ್ದಾರೆ ಅಂತ ಅವ್ರನ್ನ ಕೇಳೋಣ. ಸರ್, ತಾವು ಈ ಸ್ಕೂಲ್ ಪ್ರಿನ್ಸಿಪಲ್ಲ ಸರ್? ಸರ್, ಇಲ್ಲಿ ಅನುಮತಿ ಪಡೆದಿದ್ದೀರಾ ಈ ಶಾಲೆ ಅನುಮತಿ ಇದೆ ಸರ್. ಅನುಮತಿ ಪ್ರೀ ಪ್ರೈಮರಿ ಅನುಮತಿ ಇದೆ ಸರ್. ಅಂದರೆ ಎಲ್ಲಿಂದ 1 to ನರ್ಸರಿ LKG UKG ಇದೆ ಸರ್. ಇಲ್ಲಿ ನರ್ಸರಿ LKG UKG ಮಾತ್ರ ಇರೋದು ಸರ್ ಅಷ್ಟೇ. 1 to 5th ಇಲ್ಲ ಇಲ್ಲಿ? ಇಲ್ಲ, ಸ್ವಲ್ಪ ಹುಡುಗರು ಇದ್ದಾರೆ. ಅಂದರೆ ಇದೆ 1 to 5th ಇದೆ. 1 to 5th ಇದೆ. ಅಂದರೆ ಇನ್ನೂ ಅನುಮತಿ ಪಡೆದಿಲ್ಲ. ಪ್ರಾಸೆಸ್ ಇದೆ ಸರ್. ಆಲ್ರೆಡಿ ಆನ್ಲೈನ್ ಎಲ್ಲ ಸಬ್ಮಿಷನ್. ಇಲ್ಲಿ 1 to ಇದು ನಡೆಸ್ತೀರಾ ಸರ್ ನೀವು? ಹೀಗೆ ಸ್ಟಾರ್ಟ್ ಆಗಿದೆ ಸರ್. ಮೊನ್ನೆ. ಎಷ್ಟು ವರ್ಷ ಆಯಿತು? 3 ವರ್ಷ ಆಗಿರ್ಬೋದು ಅಷ್ಟೇ. 3 ವರ್ಷದಿಂದ ಸರ್ಕಾರದ ಅನುಮತಿಯನ್ನು ಪಡೆದಿದೆ. ನೀವು ಅದೇ ಆನ್ಲೈನಲ್ಲಿ ನಡೆಸ್ತಾ ಇದ್ದೀರಿ, ಪ್ರೊಸೆಸಿಂಗ್ ಇದೆ. ಅಂದರೆ 3 ವರ್ಷದಿಂದ ಅನುಮತಿ ಪಡೆದೇ ಶಾಲೆಯನ್ನು ನಡೆಸ್ತಿದ್ದೀರಿ. ಯಾರು DDP ಅವ್ರು ಏನೋ ಕೇಳಿಲ್ವ ನೀವು? BO ಅವ್ರು ಹೇಳಿದ್ರು ಏನೋ ನೋಟಿಸ್ ಕೊಟ್ಟಿದ್ರಂತೆ. ವಿ ಹ್ಯಾವ್ ರಿಪ್ಲೈಡ್ ಫಾರ್ ದಟ್. ಅವ್ರು ರಿಪ್ಲೈ ಮಾಡಿದ್ದೇವೆ ನಾವು, ಹಂಗೇನಿಲ್ಲ. ಆದರೆ ಜಸ್ಟ್ ರಿಪ್ಲೈ ಕೊಟ್ಟಿದ್ದೀರಿ. ಅಂದರೆ 3 ವರ್ಷದಿಂದ ನೀವು ನಡೆಸ್ತಾ ಇದ್ರೂ ಏನೂ ಇಲ್ಲ. ಕೊಟ್ಟಿದ್ದೇವೆ, ಎಲ್ಲ ಏನೇನಿದೆ ಎಲ್ಲ ಮಾಹಿತಿ ಕೊಟ್ಟಿದ್ದೇವೆ ಅವ್ರಿಗೂ ಸಹ. ಅಂದರೆ ನಾನು ಕೇಳ್ತಿರೋದೇನು ಸರ್, ನಿಮ್ಮಲ್ಲಿ ಅನುಮತಿ ಪತ್ರ ಅಂತ ಇರುತ್ತೆ, ಅದು ಎಲ್ಲಿದೆ ಅಂತ ಸ್ವಲ್ಪ ಬೇಕಿತ್ತಲ್ಲ, ಕೊಡ್ತೀರಾ? ದಾಖಲಾತಿಗಳನ್ನ ಎಲ್ಲ ಕೊಡ್ತೀನಿ ಸರ್. ಮತ್ತೆ ಈಗ ತಾನೇ ಇಲ್ಲ ಅಂದ್ರೆ ಇಲ್ಲ, ಕೊಡ್ತೀನಿ. ಏನು ಬೇಕು ನಿಮಗೆಲ್ಲ ಕೊಡ್ತೀನಿ. ಓಕೆ, ಇದು ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು ಹಾಂ, ಥ್ಯಾಂಕ್ ಯು ಸರ್. ಇದು ಇಲ್ಲಿನ ಪ್ರಿನ್ಸಿಪಲ್ ಅವರ ಮಾತಾಗಿತ್ತು. ನೋಡಿ ಪಾಪ, ಮೊದಲು ಏನು ಹೇಳ್ತಾರೆ, ಪ್ರೀ ಪ್ರೈಮರಿ ಮಾತ್ರ ಇದೆ ನಮ್ಮಲ್ಲಿ ಅನುಮತಿ ಅಂತ ಹೇಳ್ತಾರೆ. ಈಗ ನೋಡಿದರೆ ನನ್ನಲ್ಲಿ ಎಲ್ಲ ದಾಖಲಾತಿ ಇದೆ ಅಂತ ಹೇಳ್ತಿದ್ದಾರೆ. ದಾಖಲಾತಿ ಕೇಳಿದರೆ ಈಗಲೇ ಕೊಡ್ಬೋದಿತ್ತು, ಯಾಕಂದರೆ ಕ್ಯಾಮ್ರಾ ಮುಂದ್ಗಡೆ ಪಾಪ ಕೊಡೋಕೆ ಮುಜುಗರ ಐತೇನೋ ಸರ್ಗೆ. ಕೊಡ್ತೀನಿ ಅಂತಿದ್ದಾರೆ. ಏನೋ ಒಂದು 30 ಸೆಕೆಂಡಿಂದ ಹೇಳಿದ ಮಾತನ್ನೇ ಮತ್ತೆ ತಿರುಗಿಸಿದ್ರು. ಅಂದರೆ ಪಾಪ ಅವರು ಅನುಮತಿ ಪಡೆದೇ ಇರೋದಕ್ಕೆ ಅವರಿಗೆ ಗೊಂದಲದಲ್ಲಿ ಏನು ಹೇಳಬೇಕು ಅನ್ನೋದು ಕೂಡ ಗೊತ್ತಾಗ್ತಿಲ್ಲ. ಇದು ಒಂದು ರೀತಿ ಇಡೀ ಜಿಲ್ಲಾಡಳಿತ, ಶಿಕ್ಷಣ ಇಲಾಖೆ ಬೀದರ್ನಲ್ಲಿ ಏನು ಮಾಡ್ತಿದೆ ಅನ್ನೋ ಒಂದು ಪ್ರಶ್ನೆ ಎಡೆ ಮಾಡಿಕೊಡ್ತದೆ. ಯಾಕಂದರೆ ಮಕ್ಕಳ ಭವಿಷ್ಯ ಇರ್ತದೆ. ಏನು ಗುರುನಾನಕ್ ಸಂಸ್ಥೆ ಬೀದರ್ ಜಿಲ್ಲೆಯ ಒಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ. ಇಂಥ ಸಂಸ್ಥೆಯಲ್ಲಿ ಮಕ್ಕಳನ್ನ ಕಳಿಸ್ತೀವಿ ಅಂದರೆ ಪಾಲಕರು ಕೂಡ ಹೆಮ್ಮೆ ಪಡ್ತಿದ್ದಾರೆ. ಆದರೆ ಇಲ್ಲಿ ಮಕ್ಕಳ ಜೀವನದ ಜೊತೆ ಆಟ ಆಡೋ ಕೆಲಸ ಅಂತಲೇ ಹೇಳ್ಬೋದು. ಯಾಕಂದರೆ ಅನುಮತಿನೇ ಪಡೆದಿಲ್ಲ ಅಂದರೆ ನಾಳೆ ಆ ಮಕ್ಕಳ ಜೀವನ ಏನಾಗುತ್ತೆ ಯೋಚನೆ ಮಾಡಬೇಕು. ಏನೋ ಪಾಲಕರು ಪಾಪ ತಮ್ಮ ಮಕ್ಕಳು ಓದ್ತಾರೆ ಅಂತ ಲಕ್ಷಾಂತರ ರೂಪಾಯಿ ಹಣವನ್ನು ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಕೊಡ್ತಾರೆ. ಆದರೆ ಓದ್ತಾರೆ ನಿಜ, ಒಳ್ಳೆ ಶಿಕ್ಷಣ ಪಡಿತಾರೆ. ಆದರೆ ಅದು ಸರ್ಕಾರದ ಇದರಲ್ಲಿ ದಾಖಲಾತಿಗಳೇ ಇರಲ್ಲ. ಅಂದರೆ ಅನುಮತಿ ಇಲ್ದಿರೋ ಶಾಲೆಯಲ್ಲಿ ಕಲ್ತಿದ್ದಾದರೂ ಏನಕ್ಕೆ ಈ ಶಾಲೆಯವರು ಯಾಕೆ ಅನುಮತಿ ತಗೊಂಡಿಲ್ಲ? 3-4 ವರ್ಷದಿಂದ ಇವ್ರು ಹೇಳ್ತಿದ್ದಾರೆ. ಆದರೆ ಇಲ್ಲಿ ನಾವು ಸಾರ್ವಜನಿಕರು ಕೇಳಿದಾಗ 5-6 ವರ್ಷದಿಂದ ನಡೆಸಿದ್ದಾರೆ ಅಂತ ಹೇಳಿದರು. ಆಯಿತು, ಸಾರ್ವಜನಿಕರು ಮಾತ್ಬಿಡಿ, ಇವ್ರದ್ದು 3-4 ವರ್ಷದ್ದೇ ಹಿಡಿಯೋಣ. 3-4 ವರ್ಷದಿಂದ ಹಿಡಿದ್ರು ಇಲ್ಲಿನ BO DDPI ಯಾರೂ ಕೇಳಲ್ವಾ? ಹೇಳೋರು ಇಲ್ವಾ? ಇವ್ರಿಗೆ ಅನುಮತಿ ಹೆಂಗೆ ಕೊಟ್ಟರು? ಯಾರು ಹೇಳೋರು ಕೇಳೋರು ಬೀದರ್ ಜಿಲ್ಲೆಯಲ್ಲಿ ಇಲ್ವಾ? ಶಿಕ್ಷಣ ವ್ಯವಸ್ಥೆ ಅಷ್ಟು ಹಳ್ಳ ಹಿಡ್ದಿದೆಯಾ ಅನ್ನೋದು ಯಕ್ಷ ಪ್ರಶ್ನೆ ಕಾಡುತ್ತಿದೆ. ಇನ್ನು ಮೇಲಾದರೂ ಎಚ್ಚೆತ್ಕೋಬೇಕು ಶಿಕ್ಷಣ ಇಲಾಖೆ. ಇಂತಹ ಏನೋ ಅನುಮತಿ ಇಲ್ಲದೆ ನಡೆಸುವಂಥವ್ರು ಯಾರೇ ಆಗಿರಲಿ, ಇವರೇ ಅಂತಲ್ಲ, ಇವ್ರು ಅನುಮತಿ ಪಡೆದಿದ್ರೆ ತೋರಿಸ್ಬೇಕಿತ್ತು. DDP ಅವ್ರಿಗೆ ಕೇಳಿ ನಾವು 5-6 ದಿನಗಳಿಂದ ಸತತವಾಗಿ ಕೇಳಿದ್ರು ಕೊಟ್ಟಿಲ್ಲ. ಒಂದು ವೇಳೆ ಇವ್ರು ನಡೆಸ್ತಾ ಇದ್ರೆ ಅಥವಾ ಬೇರೆಯವ್ರು ಯಾರು ನಡೆಸ್ತಾ ಇದ್ರೆ ಕೂಡಲೇ ಅಂಥವರ ವಿರುದ್ಧ ಕ್ರಿಮಿನಲ್ ಕೇಸನ್ನು ಹಾಕಿ ಏನೋ ಈ ರೀತಿ ಮಕ್ಕಳ ಜೀವನದ ಜೊತೆ ಚೆಲ್ಲಾಟ ಆಡುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕನ್ನೋದು ನಮ್ಮ ಆಶಯವಾಗಿದೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಅನ್ಗಾರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.